ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಈ ಬಿಸಿಲಿನ ತಾಪಕ್ಕೆ ಹೊಟ್ಟೆ ತಣ್ಣಗಾಗಕ್ಕೆ, ಮನಸ್ಸು ತಣ್ಣಗಾಗಕ್ಕೆ, ಕೂಲ್ ಆದಂಥ ಒಂದು ಶರ್ಬತ್ತು ತೋರಿಸ್ತೀನಿ. ಅದು ಆರೋಗ್ಯಕರವಾದಂಥ ರುಚಿಕರವಾದಂಥ ಶರ್ಬತ್ತು. ಹುಣಸೆ ಹಣ್ಣಿನ ಶರ್ಬತ್ತು ನೋಡಿರಿ. ಹುಣಸೆ ಹಣ್ಣು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಹಾಕೀನಿ, ಬೆಲ್ಲ ತೊಗೊಂಡೇನಿ, ಏಲಕ್ಕಿ ಪುಡಿ ಮತ್ತು ಸಬ್ಜಾ ಬೀಜ ಅಂದರೆ ಕಸ್ತೂರಿ ಬೀಜ ಒಂದು 10 ನಿಮಿಷ ಮೊದಲು ನೆನೆ ಹಾಕಿದ್ದೆ, ಒಂದು ಸ್ಪೂನು. ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇವಾಗ 2 ಗ್ಲಾಸ್ ನೀರು ಹಾಕೋತೀನಿ, ಕೋಲ್ಡ್ ನೀರು. ಫ್ರಿಜ್ನಾನು ಕೋಲ್ಡ್ ನೀರು ಹಾಕ್ಕೊಳತ್ತೀನಿ 2 ಗ್ಲಾಸು. ಉರಿ ಬಿಸಿಲೈತಿ, ಹೊಟ್ಟೆ ತಣ್ಣಗಾಗಬೇಕು, ಮನಸ್ಸು ತಣ್ಣಗಾಗ್ಬೇಕಂದ್ರೆ ಕೋಲ್ಡ್ ನೀರು ತೊಗೋಬೇಕೀಗಿಲ್ಲೇ. 2 ಗ್ಲಾಸ್ ನೀರು ಹಾಕೀನಿ ನೋಡಿರಿ. 2 ಗ್ಲಾಸಿಗೆ ಎಷ್ಟು ಸಿಹಿ ಬೇಕು ನಮಗೆ ಅಷ್ಟು ಬೆಲ್ಲ ಹಾಕಾಕತ್ತೀನಿ. ಬೆಲ್ಲನ ಜಜ್ಜಿಟ್ಕೊಂಡೇನಿ. ನಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೋಬೇಕು. ನಿಮ್ಗೆ ಸ್ವೀಟಿಗೆ ಅನುಗುಣವಾಗಿ ಬೆಲ್ಲ ಹಾಕೋರಿ. ಆನಂತರ ಚಿಟಿಕೆ ಉಪ್ಪು ಹಾಕಬೇಕು. ಹಾಕಿದ ಬೆಲ್ಲನ ಚೆಂದ ಕರಗಿಸೋಣ, ನೀರೊಳಗೆ ಕರಗಿಸೋಣ. ಈ ಬೆಲ್ಲದ ಪಾನೀಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ರುಚಿಕರವಾಗಿಯೂ ಇರ್ತೈತಿ. ನೋಡಿರಿ, ಬೆಲ್ಲ ಕರಗ್ತೀಗ ಚಿಟಿಕೆ ಉಪ್ಪು ಹಾಕಿ ಬೆಲ್ಲ ಹಾಕಿ ಕರಗಿಸೀನಿ. ನೆಕ್ಸ್ಟು ಹುಣಸೆ ರಸ. ಈಗ ನೆನೆ ಇಟ್ಟಂಥ ಹುಣಸೆ ರಸನ ಇದಕ್ಕೆ ಹಾಕ್ತೀನಿ. ಚೆಂದಾಗಿ ಮಿಕ್ಸ್ ಮಾಡಿದ್ನ ಸೋಸ್ಕೊಂಬಿಡ್ಬೇಕು. ಯಾಕಂದರೆ ಹುಣಸೆ ಹಣ್ಣಿನ ಸಿಪ್ಪಿ ಕಡ್ಡಿ ಯಾವುದೂ ಇರಬಾರ್ದು ಇದ್ರಾಗ. ಕುಡಿಯೋ ಮುಂದೆ ಸರಿ ಅನ್ಸಂಗಿಲ್ಲ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಸೋಸ್ಕೊಂಬಿಡೋಣ ಮತ್ತೊಂದು ಪಾತ್ರೆಗೆ. 5 ನಿಮಿಷದಾಗ ಪಟ್ಟಂತ ಮಾಡ್ಕೋಬೋದು ರೀ. ಯಾರಾದರೂ ಬಂದಾಗ ನಮಗೆ ಈ ಬೇಸಿಗೆ ಕಾಲಕ್ಕೆ ಬರೀ ನೀರು ಕುಡಿಬೇಕು ಅನ್ನಿಸ್ತತಿ, ಊಟ ಬೇಡ ಅನ್ನಿಸ್ತತಿ. ಇಂಥ ಪಾನೀಯಗಳನ್ನು ಜಾಸ್ತಿ ಕುಡಿಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿರಿ, ಈಗ ಸೋಸ್ಬಿಡೋಣ. ಇದನ್ನಾಗ ಬೆಲ್ದಾಗ ಕಸರಿದ್ರೆ, ಹುಣಸೆ ಹಣ್ಣಾಗ ಕಡ್ಡಿ ಕಸರಿದ್ರೆ ಎಲ್ಲನೂ ತೆಗೆದುಬಿಡೋಣ ಸೋಸಿ. ನೋಡಿರಿ, ಈ ಥರ ಬರ್ತೈತಿ. ತೆಗಿಬೇಕಿದನ್ನ. ಇದನ್ನು ತೆಗೆದು ಸೈಡಿಗಿಟ್ಟು ಇವಾಗ ಬೆಲ್ಲ, ನೀರು, ಹುಣಸೆ ರಸ ಹಾಕೀವಿ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು. ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಆನಂತರ ಈ ಕಸ್ತೂರಿ ಬೀಜದವಲ್ಲಿ ನೆನೆಸ್ತಂಥವು ಹಾಕಿಬಿಡೋಣ. ಕಸ್ತೂರಿ ಬೀಜ, ಏಲಕ್ಕಿ ಪುಡಿ ಹಾಕ್ತಾನೆ ನೋಡಿರಿ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಗ್ಲಾಸಿಗೆ ಸರ್ವ್ ಮಾಡಿಬಿಟ್ರೆ ರೆಡಿ ಆಯಿತು ನಮ್ಮದು ಬೆಲ್ಲದ ಪಾನಕ. ಬೆಲ್ಲದ ಶರ್ಬತ್ತು ಅನ್ರಿ, ಬೆಲ್ಲದ ಪಾನಕ ಅನ್ರಿ, ಬೆಲ್ಲದ ಪಾನೀಯ ಅನ್ರಿ, ರೆಡಿ ಆಗ್ತದೆ ನೋಡಿರಿ. ಈ ಒಂದು ಗ್ಲಾಸಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಗ್ಲಾಸಿಗೆ 1-2 ಐಸ್ ಕ್ಯೂಬ್ ಹಾಕ್ತೀನಿ, ಇನ್ನೂ ಕೋಲ್ಡ್ ಆಗಕ್ಕೆ. ಆನಂತರ ಈ ಪಾನೀಯವನ್ನು ಹಾಕಿ ಸೇವನೆ ಮಾಡಿದ್ರೆ ಹೊಟ್ಟೆ ತಣ್ಣಗಾಕೈತಿ ನೋಡಿರಿ, ಮನಸ್ಸು ತಣ್ಣಗಾಕೈತಿ. ಬೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಮಾಡಿಕೊಂಡು ಕುಡೀರಿ. ಸೂಪರ್ ಆದಂಥ ಒಂದು ಬೆಲ್ಲದ ಪಾನೀಯ ರೆಡಿ ಆಯಿತು. ಈ ಸಬ್ಜಾ ಬೀಜ ಕೂಡ ಬಿಸಿಲಿಗೆ ಕೂಲ್ ಆಗಿರ್ತಾವೆ, ಕೋಲ್ಡ್ ಆಗಿರ್ತೈತಿ, ದೇಹಕ್ಕೆ ತಂಪು ಕೊಡ್ತೈತಿ. ಕುಡಿಯೋಂಥ ನೀರಿನಾಗ ಕೂಡ ಹಾಕಿಡ್ಬೋದು ಈ ಬೀಜಗಳನ್ನು. 10 ನಿಮಿಷದಾಗ ನೆನೆದು ಬರ್ತಾವೆ ನೋಡಿರಿ. ಸೂಪರ್ ಆದಂಥ ಪಾನೀಯ ರೆಡಿ ಆಯಿತು. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.